ಮುಂದೆ ನಾವು ಇನ್ನ ರಾಜ್ಯಾಧ್ಯಕ್ಷರ ಜೊತೆಲಿ ನಾವು ಮಾತಾಡ್ತೀವಿ, ಹಿರಿಯರ ಜೊತೆಲಿ ಎಲ್ಲರ ಹತ್ರ ಮಾತಾಡಿ ಮುಂದಕ್ಕೆ ಏನ್ ಮಾಡ್ಬೇಕನ್ನಂಥದ್ದು ಒಂದು ನಿರ್ಧಾರವನ್ನು ತಗೊಂಡು ತಮಗೆ ತಿಳಿಸುವಂತ ಕೆಲಸ ನಾವು ಮಾಡ್ತೀವಿ. ಅಲ್ಲ, ನಿಗಮ ಅಧ್ಯಕ್ಷರು ಹೇಳಿದ್ರು ಇಲ್ಲ ಸರ್, ಏನ್ ಮೆತ್ತಲಾಗಿದೆ, ಬರೀ ತಪ್ಪಲ ಇಡ ಬದಲು ಬಡ್ಡಿ ನೀಡ ಹಾಕತ್ತೀವಿ. ಕೊಲ್ಲೆಗಳನ್ನ ಎಷ್ಟು ಇಡಮ್ರಿ, ಆ ಬಡ್ಡಿಗೆ ಗಂಟು ಬೇರೆ ಗಂಟು ಬಿದ್ದು ಬಿಟ್ಟು ಅಂದ್ರ ಬೇರೆ ಸಮೇತನ ಇಲ್ಲಿ ಕಿತ್ತೋಕಮ್ಮ ಅಂತ ಪ್ಲಾನ್ ಇದೆ ಸರ್. ಇದ್ರಾಗ ದದ್ದಲವ್ರ ಪಾತ್ರನೂ ಮುಖ್ಯ ಇದೆ, ಬಹಳ ಜನ ಸಚಿವರ ಪಾತ್ರನೂ ಮುಖ್ಯ ಇದೆ. ಬರೇ ದದ್ದಲ್ ನಾಗೇಂದ್ರ ಅವ್ರನ್ನ ಒಬ್ಬರನ್ನೇ ಸುಮ್ನೆ ನಾಮಕೆ ವಾಸ್ತೆ ನಾಗೇಂದ್ರ ಒಬ್ಬರನ್ನ ರಾಜ್ಯ ಕೊಟ್ಟಿದ್ದಾರೆ ಹೊರತು ಅದು ಬಿಜೆಪಿ ಪಕ್ಷ ಹೋರಾಟ ಬಹಳ ಮಾಡಕತ್ತದ ಅಂತ ಹೇಳಿ. ಉಳುಕಿದವ್ರನ್ನ ಇದ್ರನ್ನ ಬಹಳ ಜನ ರಕ್ಷಣೆ ಮಾಡಂತ ಕೆಲಸ ಕಾಂಗ್ರೆಸ್ ಸರ್ಕಾರ ಮಾಡ್ತದ. ಅವ್ರೆಲ್ಲರನ್ನೂ ಬಯಲಿಗೆ ಅಂತ ಸರ್. ಈಗ ನಾನ್ ಸಚಿವರ ಹೆಸರು ಹೇಳಕ್ಕಾಗಲ್ಲ, ಬಹಳ ಜನ ಸಚಿವರು ಇದರಲ್ಲಿ ಇನ್ವಾಲ್ವ್ಮೆಂಟ್ ಇದ್ದಾರೆ. ಅಧ್ಯಕ್ಷರು ಗಮನದಿರಲಾದ ಯಾವ್ದನ್ನು ಟ್ರಾನ್ಸ್ಫರ್ ಆಗಕ್ ಸಾಧ್ಯನೇ ಇಲ್ಲ. ಸರ್ ಬಹಳ ಜನ ಸಚಿವರು ಸರ್, ಒಬ್ಬರ ಹೆಸರು ಹೇಳಿ ಇನ್ನೊಬ್ಬರನ್ನ ಯಾಕೆ ರಕ್ಷಣೆ ಮಾಡಮ್ ಸರ್? ಎಲ್ಲ ಸಿಬಿಐ ಹೊರಗೆ ತರ್ತಾರೆ ಸರ್. ಇದೊಂದು ಸರ್ಕಾರ ಕಳ್ರ ಸರ್ಕಾರ ಸರ್, ಇದು ಎಲ್ಲರಿಗೂ ಕಳ್ರಿ. ಇದರಲ್ಲಿ 100% ರಾಜಕಾರಣ ಚುನಾವಣೆ ಸಂದರ್ಭದಲ್ಲಿ ಲೋಕಸಭೆ ಆಗಿರ್ಬೋದು, ಉಪಚುನಾವಣೆ ಆದಂತ ಸುರ್ಪುರ್ ಆಗಿರ್ಬೋದು, ನಮ್ಮ ಎಲ್ಲಾ ಕಡೆ ಕೂಡ ಆ ಹಣದಿಂದನೇ ರಾಜಕೀಯ ಇವತ್ತು ಎಲೆಕ್ಷನ್ ಮಾಡಿರಂತದ್ದು. ಅದು ವಿಧಾನಸಭೆ ಚುನಾವಣೆ ಆಗಿರ್ಬೋದು, ಲೋಕಸಭೆ ಚುನಾವಣೆ ಕರ್ನಾಟಕದ ಆಗ್ಬೋದು, ತೆಲಂಗಾಣ ಹೆಚ್ಚಿಗೆ ತೆಲಂಗಾಣದಲ್ಲಿ ಬಳಕೆ ಮಾಡ್ಕೊಂಡಿದ್ದಾರೆ ಸರ್. ಎಲ್ಲಾ ಎಲೆಕ್ಷನ್ ಖರ್ಚು ಮಾಡಿದ್ದಾರೆ. ತೆಲಂಗಾಣ ಎಲೆಕ್ಷನ್ಗೂ ಇದ್ರ ಟೋಟಲ್ ದುಡ್ಡು ಅಲ್ಲೇ ಟ್ರಾನ್ಸ್ಫರ್ ಮಾಡಿದ್ದಾರೆ. ಈಗ ನಾವ್ ಹೇಳ್ತಿರೋದು ಇಲ್ಲಿ 187 ಕೋಟಿ ನೀವು ಏನು ಟ್ರಾನ್ಸ್ಫರ್ ಆಗಿದೆ, ಅದೇನು ಕೊಳ್ಳೆ ಹೊಡೆದಿದ್ದಾರೆ. ಎಲ್ಲಾ ತಪ್ಪಿಗಸ್ತರನ್ನು ಇದರಲ್ಲಿ ಬಹಳ ಜನ ಸಚಿವರು ಇದರಲ್ಲಿ ಇನ್ವಾಲ್ವ್ಮೆಂಟ್ ಇದ್ದಾರೆ. ಸುಮ್ನೆ ನಾಗೇಂದ್ರ ಒಬ್ಬರನ್ನ ಬಲಿ ಕೊಟ್ಟು ಉಳಿಕೆದನ್ನೆಲ್ಲ ರಕ್ಷಣೆ ಮಾಡಂತ ಕೆಲಸ ಆಗ್ತದೆ. ಇಲ್ಲಿ ಇದ್ರ ಯಾರ್ಯಾರಿದ್ದಾರೆ ಎಲ್ಲಾ ಬುಡ ಸಮೇತ ಕಿತ್ತಬೇಕನ್ನೋದು ಇವತ್ತು ಬಿಜೆಪಿ ಪಕ್ಷದ ಉದ್ದೇಶ. ಅದಕ್ಕೋಸ್ಕರ ಇದನ್ನ ನಾವು ಹಂತ ಹಂತವಾಗಿ ಹೋರಾಟವನ್ನು ತಗೊಂಡಿದ್ದೇವೆ. ಇವತ್ತೆಲ್ಲ ರಾಜ್ಯಾಧ್ಯಕ್ಷ ಆದೇಶ ಮೇರೆಗೆ ಇವತ್ತು ಇನ್ನು ಸಾಯಂಕಾಲ ನಾವೆಲ್ಲ ಸಭೆ ಸೇರ್ತಿದ್ದೇವೆ. ಲೀಗಲ್ ಆಗಿ ಇನ್ನೂ ಏನ್ ಮಾಡ್ಬೇಕನ್ನೋದು ರಾಮಲಣ್ಣವ್ರ ನೇತೃತ್ವದಲ್ಲಿ ಕುಂತು ಮಾತಾಡಿ ಇದನ್ನು ಮತ್ತೆ ನಾವು ಹೋರಾಟ ಮಾಡ್ತೇವೆ. ಥ್ಯಾಂಕ್ ಯು.